ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾವುದೇ ರೆಸಿಪಿ ಇರಲ್ಲ, ಅದ್ರ ಬದಲಾಗಿ ಒಂದು ಫೇಸ್ ಮಾಸ್ಕ್ ರೆಸಿಪಿಯನ್ನು ತೋರಿಸ್ತೀನಿ. ಇದು ಒಂದು ಕಾಫಿ ಮಾಸ್ಕು, ಇನ್ಸ್ಟಂಟ್ ಗ್ಲೋ ಜೊತೆಗೆ ಮುಖದಲ್ಲೇನಾದ್ರು ಕಪ್ಪು ಕಲೆ ಇದ್ದರೆ ಅದಕ್ಕೂ ಕೂಡ ಕ್ಲಿಯರ್ ಆಗೋದಕ್ಕೆ ಈ ಮಾಸ್ಕು ಹೆಲ್ಪ್ ಮಾಡುತ್ತೆ. ಇದಕ್ಕೆ ಏನೇನು ಬೇಕು ಅಂದರೆ ಇನ್ಸ್ಟಂಟ್ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ಸೊ ಇನ್ಸ್ಟಂಟ್ ಕಾಫಿ ಪೌಡರ್ನ ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಆ್ಯಕ್ನಿ ಕಮ್ಮಿ ಆಗುತ್ತೆ. ಹಾಗೆ ಪಿಗ್ಮೆಂಟೇಷನ್ ಏನಿರುತ್ತೆ ಅದು ಕೂಡ ದಿನೇ ದಿನೇ ಹೋಗ್ತಾ ಕಮ್ಮಿ ಆಗಿ ನಮಗೆ ಗ್ಲೋಯಿಂಗ್ ಸ್ಕಿನ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸೂರ್ಯನ ಕಿರಣದಿಂದ ಆಗಿರುವಂಥ ಸನ್ ಬರ್ನ್ ಆಗಿರ್ಬೋದು, ಸನ್ ಟ್ಯಾನ್ ಆಗಿರ್ಬೋದು, ಅದು ಕೂಡ ಹೋಗುತ್ತೆ. ಹಾಗೆ ಡಾರ್ಕ್ ಸರ್ಕಲ್ಸ್ ಕೂಡ ಕಮ್ಮಿ ಆಗುತ್ತೆ. ಇನ್ನು ವಿಟಮಿನ್ ಇ ಕ್ಯಾಪ್ಸೂಲ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಲೈಟ್ ಆಗುತ್ತೆ. ಸೊ ಕಪ್ಪು ಕಲೆಗಳಿದ್ದರೆ ಕಮ್ಮಿ ಆಗುತ್ತೆ ಮತ್ತು ಒಳ್ಳೆಯ ಮಾಯ್ಶ್ಚರೈಸಿಂಗ್ ಸ್ಕಿನ್ನ ನಮಗೆ ತೊಡಗಿಸುತ್ತೆ. ಆ್ಯಂಟಿ ಏಜಿಂಗ್ ಈ ಸುಕ್ಕುಗಳೆಲ್ಲ ಇರುತ್ತಲ್ಲ, ಸೊ ಅದು ಕೂಡ ಕಮ್ಮಿ ಆಗುತ್ತೆ. ಒಂದು ಗ್ಲೋಯಿಂಗ್ ಸ್ಕಿನ್ನ ಕೊಡುತ್ತೆ. ಇನ್ನು ಅರಿಶಿನ ಬಳಸೋದ್ರಿಂದ ನಮ್ಮ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗುತ್ತೆ. ಹಾಗೆ ಮುಖದಲ್ಲಿ ಏನಾದರೂ ಗುಳ್ಳೆ ಆಗಿದ್ದರೆ ಸೊ ಅದು ಕೂಡ ಕಮ್ಮಿ ಆಗುತ್ತೆ. ಸ್ಕಿನ್ನನ್ನು ತುಂಬ ಲೈಟಾಗಿ ಮಾಡುತ್ತೆ. ಹಾಗೆ ಆ್ಯಕ್ನೀಸ್ ಅಂದರೆ ಮೊಡವೆಗಳು ಕಲೆ ಇದ್ದರೆ, ಟ್ಯಾನ್ ಏನಾದ್ರು ಇದ್ದರೆ ಸೊ ಅವೆಲ್ಲವನ್ನು ಕೂಡ ಕಮ್ಮಿ ಮಾಡ್ತಾರೆ. ಮುಖದಲ್ಲಿರುವಂಥ ಕೂದಲುಗಳು ಚಿಕ್ಕ ಚಿಕ್ಕ ಕೂದಲಿರುತ್ತಲ್ಲ, ಸೊ ಅದು ಕೂಡ ಅರಿಶಿನ ಬಳಸೋದ್ರಿಂದ ಕಮ್ಮಿ ಆಗುತ್ತೆ. ಇನ್ನು ಹನಿ ಬಳಸೋದ್ರಿಂದ ಒಳ್ಳೆಯ ಮಾಯ್ಶ್ಚರೈಸಿಂಗ್ ಆಗಿರುತ್ತೆ, ನಮ್ಮ ಫೇಸ್ ಕ್ಲಿಯರ್ ಆಗುತ್ತೆ. ಜೊತೆಗೆ ಡಾರ್ಕ್ ಸರ್ಕಲ್ಸ್ಗೂ ಕೂಡ ಇದು ತುಂಬ ಒಳ್ಳೆಯದು. ಆ್ಯಕ್ನಿಗೂ ಕೂಡ ತುಂಬ ಒಳ್ಳೆಯದು. ಆ್ಯಕ್ನಿಂದ ಆಗಿರುವಂಥ ಕಲೆಗಳನ್ನ ಹೋಗಿಸುತ್ತೆ. ಹಾಗೆ ನಮಗೊಂದು ಒಳ್ಳೆಯ ಗ್ಲೋಯಿಂಗ್ ಮತ್ತು ಯಂಗ್ ತ್ವಚೆಯನ್ನು ನೀಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಉಪಯೋಗಿಸಿ ಒಂದು ಅದ್ಭುತವಾದಂಥ ಫೇಸ್ ಮಾಸ್ಕ್ ರೆಸಿಪಿಯನ್ನು ನೋಡ್ಕೊಳ್ಳೋಣ ಬನ್ನಿ. ಇದು ಹೇಗೆ ಮಾಡೋದು ನೋಡೋಣ. ತುಂಬ ಈಸಿ ಮತ್ತು ಎಫೆಕ್ಟಿವ್ ಕೂಡ. ಇಲ್ಲಿ ಒಂದು ಗ್ಲಾಸ್ ಬೌಲ್ಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬ್ರೂವಾರ ಯೂಸ್ ಮಾಡ್ಬೋದು ಅಥವಾ ನೆಸ್ಕೆಫೆ ಯಾವ್ದಾದ್ರು ಯೂಸ್ ಮಾಡ್ಬೋದು. ನೆನಪಿರಲಿ, ಇದು ಇನ್ಸ್ಟಂಟ್ ಕಾಫಿ ಪೌಡರ್, ಮಾಮೂಲಿ ಕಾಫಿ ಪೌಡರ್ ಅಲ್ಲ. ಹಾಗೆ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಸೊ ಅರಿಶಿನ ಹಾಕೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತ ಅವಾಗ ಹೇಳಿದ್ದೀನಿ. ಸೊ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಹಾಗೆ ಇದು ಇವಿಯಾನ್ ಕ್ಯಾಪ್ಸೂಲು, ವಿಟಮಿನ್ ಇ ಕ್ಯಾಪ್ಸೂಲ್, ಇದು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. 30 ರುಪೀಸ್ ಅಷ್ಟೇ ಇದು. ಸೊ ಇದನ್ನು ಒಂದನ್ನು ಹಾಕೋತಾ ಇದ್ದೀನಿ. ಇದನ್ನು ನಾವು ಇಂಟೇಕರ ಮಾಡ್ಬೋದು. ಇಂಟೇಕ್ ಮಾಡೋದ್ರಿಂದ ಇದು ಕೂಡ ಒಳ್ಳೆಯ ಬ್ಯೂಟಿ ಬೆನಿಫಿಟ್ಸು ಚೆನ್ನಾಗಿರುತ್ತೆ. ಸೊ ಇದನ್ನು ಮಾತ್ರೆ ಥರನೂ ತೊಗೋಬೋದು. ಈ ರೀತಿ ಎಕ್ಸ್ಟರ್ನಲ್ ಕೂಡ ಯೂಸ್ ಮಾಡ್ಬೋದು. ಇದೊಂದನ್ನು ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ನಾವಿವಾಗ ಹನಿ ಅಥವಾ ಜೇನುತುಪ್ಪನ ಹಾಕೋತಾ ಇದ್ದೀನಿ. ಸೊ ಇದೊಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಹಾಕ್ಕೊಳ್ಳಿ. ಇಲ್ಲಿ ಡಾಬರ್ ಅವ್ರದ್ದು ಜೇನುತುಪ್ಪ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ನ್ಯಾಚುರಲ್ ಆಗಿದ್ದರೆ ಸೊ ಅದು ಕೂಡ ಯೂಸ್ ಮಾಡ್ಬೋದು. ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊಂದಿಕೊಂಡು. ಜೇನುತುಪ್ಪ ಆಗಲಿ, ವಿಟಮಿನ್ ಇ ಕ್ಯಾಪ್ಸೂಲು, ಕಾಫಿ ಪೌಡರು, ಅರಿಶಿನ ಇದೆಲ್ಲನೂ ಹೊಂದ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ನೋಡ್ಕೊಳ್ಳಿ. ಇಲ್ಲಿ ನಾನು ಮಾಡ್ತಾ ಇರೋದು ಬರೀ ಫೇಸ್ಗಾಗಿ. ಸೊ ನಿಮಗೆ ಕಾಲಿಗೆ ಕೈಗೆಲ್ಲ ಬೇಕಂದರೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಫೇಸ್ ಪ್ಯಾಕ್ ಅಂತೂ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮಗೆ. ಹಾಗೆ ತುಂಬ ಈಸಿ ಕೂಡ, ಚೆನ್ನಾಗೂ ಇರುತ್ತೆ ಕೂಡ. ಇದನ್ನು ನೀವು ನಿಜವಾಗ್ಲೂ ಟ್ರೈ ಮಾಡಲೇಬೇಕು. ನಾನಂತೂ ಇದು ರೆಗ್ಯುಲರ್ ಬೇಸಿಸ್ ಆಗಿ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇದು ನನ್ನ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಪಿಂಪಲ್ಸ್ ಎಲ್ಲ ಬಂದು ಹೋಗಿರುತ್ತೆ ಪೀರಿಯಡ್ ಟೈಮಲ್ಲಿ. ಸೊ ಅದ್ರ ಕಲೆಗಳು ಹಾಗೆ ಉಳ್ಕೊಂಡಿರುತ್ತೆ, ಅದು ಕೂಡ ಹೋಗ್ಲಾಡಿಸುತ್ತೆ ಈ ಮಾಸ್ಕ್ ಹಾಕೋದ್ರಿಂದ. ಈ ಮಾಸ್ಕ್ ಯಾವ ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ನಾವು ಹಚ್ಚಿದ್ರೆ ಅದು ಬೀಳಬಾರ್ದು, ಓವರ್ಫ್ಲೋ ಆಗಬಾರ್ದು, ಹಾಗೆ ಸ್ಟಿಕ್ ಆಗಬೇಕು. ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಈಗ ಕಣ್ಣಿನ ಸುತ್ತ, ಕಣ್ಣಿನ ಮೇಲ್ಭಾಗ ಎಲ್ಲೆಲ್ಲಿ ಕಲೆ ಇದೆ ಫುಲ್ ಆಲ್ ಓವರ್ ಫೇಸ್ ಹಾಕ್ಕೊಳ್ಳಿ. ನೆನಪಿರಲಿ, ಇದು ರೆಪ್ಪೆಗೆ ಹಾಗೆ ಐಬ್ರೋಗೆ ಹಾಗೆ ನಮ್ಮದೇನು ಹೇರ್ ಲೈನ್ ಇರುತ್ತೆ ಸೊ ಅದಕ್ಕೆ ಟಚ್ ಆಗಬಾರ್ದು. ಸೊ ಅದನ್ನು ಬಿಟ್ಟು ನೀವು ಈ ಫೇಸ್ ಪ್ಯಾಕ್ನ ಇಡೀ ಮುಖಕ್ಕೆ ಹಚ್ಕೊಳ್ಳಿ. ವಾರದಲ್ಲಿ 1 ಸಾರಿ ಹಚ್ಕೊಂಡ್ರೆ ಒಳ್ಳೆಯದು, ಒಳ್ಳೆ ರಿಸಲ್ಟ್ ಬರುತ್ತೆ. ಜೊತೆಗೆ ಇದನ್ನು ಒಂದು ಅರ್ಧ ಗಂಟೆ ಟೈಮ್ ಇತ್ತು ಅಂದರೆ ಅರ್ಧ ಗಂಟೆ ಇಡಿ, ಇಲ್ಲಾಂದರೆ ಒಂದು 1/4 ಗಂಟೆಲಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ಈ ಫೇಸ್ ಮಾಸ್ಕ್ನ ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.